ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್, ಶಿಜು ಸರ್, ದೀಪಕ್ ಜಿ ಆ್ಯಂಡ್ ಬಾಸ್ಕಿ ಸರ್, ರಾಘವ್ ಸರ್. ಅಣ್ಣಯ್ಯ ಆಲ್ರೆಡಿ ಆನ್ ಏರ್ ಹೋಗ್ತಿದೆ. ಆಲ್ಮೋಸ್ಟ್ 275 ಎಪಿಸೋಡ್ಸ್, 300 ಹತ್ರ ಹೋಗ್ತಿದ್ದೀವಿ. ಬಹುಶಃ ಅದನ್ನು ನನ್ನನ್ನು ಕರೆದು ಕೊಟ್ಟಾಗ ನನಗೆ ತುಂಬ ಟೆನ್ಷನ್ ಇತ್ತು. ಆ್ಯಸ್ ಅನ್ ಆ್ಯಕ್ಟರ್ ಆಲ್ಮೋಸ್ಟ್ 25 ಇಯರ್ಸ್ ಬದುಕಿದ್ದೀನಿ. ಪ್ರೊಡ್ಯೂಸರ್ ಆಗಿ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಬಹಳಷ್ಟು ಟೆನ್ಷನ್ ಇತ್ತು. ಬಟ್ ನೀವೊಂದು ಮಾತು ಹೇಳಿದ್ರಿ, ಎನರ್ಜೆಟಿಕ್ ಅಂತ, ತುಂಬ ಪವರ್ಫುಲ್ ಇದಾಗಿ ಕೆಲಸ ಮಾಡ್ತೀನಿ ಅಂತ. ಬಟ್ ಅದಕ್ಕೆ ಕಾರಣ ನೀವೆಲ್ಲರೂ. ಸೊ ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಅಷ್ಟೇ, ನೀವು ಲಾಸ್ಟ್ ಟೈಮ್ ಹೇಳುವಾಗ್ಲೂ ಓಕೆ ಹೊಸ ಚಾನಲ್ ಬರ್ತಿದೆ ಮಾಡೋಣ ಈ ಥರ, ಅದರಷ್ಟು ಟೆನ್ಷನ್ ಇರಲ್ಲ ಅಂತ ಹೇಳಿದ್ರಿ. ಬಟ್ ಆ ಥರದ್ದು ಏನೂ ಮಾಡಿಲ್ಲ. ಅದಕ್ಕಿಂತ ಹೆಚ್ಚು ಟೆನ್ಷನ್ ಕೊಟ್ಟಿದ್ದಾರೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಹೊಸದಾಗಿ ಒಂದು ಚಾನಲ್ ಬರ್ತಿದೆ, ಏನೋ ಒಂದು ಬಂದ್ಬಿಡತ್ತೆ ಅಥವಾ ಏನೋ ಒಂದು ಆಗ್ಬಿಡತ್ತೆ, ಆ ಥರದ್ದು ಏನೂ ಆಗಿಲ್ಲ. ತುಂಬ 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 ಎಫರ್ಟ್ಸ್ಗಳು. ಆಮೇಲೆ ಸಾಕಷ್ಟು ಅಂದರೆ ಇವಾಗ ಝೀ ಪವರ್ ಅದೇ ಟಕ್ಕರ್ ಅನ್ನೋ ಲೆವೆಲ್ಲಿಗೆ ನಮ್ಮ ಹತ್ರ ಕೆಲಸ ಮಾಡಿಸಿದ್ದಾರೆ. ಒಂದೊಂದು ಸೀನ್ ಇರಬಹುದು ಅಥವಾ ಏನೇ ಕಂಟೆಂಟ್ ಇರಬಹುದು, ಅಥವಾ ಒಂದು ಸೀನ್ ಇವಾಗ ಇದು ಸರಿ ಹೋಗಿಲ್ಲ, ಇಲ್ಲೇನೋ ಒಂದು ಪ್ಯಾಚ್ ಬೇಕು, ಇಲ್ಲೇನೋ ಒಂದು ವಿಚಾರ ಬೇಕು, ಇನ್ನೂ ನಡೀತಿದೆ ಅದು. ಆ್ಯಂಡ್ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಮಗೆ ಬೇಜಾರಿಲ್ಲ. ಯಾಕೆ ಅಂತಂದರೆ ದ ಬೆಸ್ಟ್ ಯಾವಾಗ ಬರುತ್ತೆ ಅಂತಂದರೆ, ಈ ಥರದ್ದು ಒಂದು ಡಿಸ್ಕಷನ್ಸ್ ಅಥವಾ ಈ ಥರದ್ದೇನೋ ಒಂದು ಕಂಟೆಂಟ್ ವಿಚಾರದಲ್ಲಾಗಲಿ ಅಥವಾ ಶೂಟ್ ವಿಚಾರದಲ್ಲಾಗಲಿ ಅದನ್ನು ಅವ್ರು ನಮ್ಮ ಹತ್ರ ತೆಗೆಸಿದಾಗ ಮಾತ್ರ ಅದು ದಿ ಬೆಸ್ಟ್ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಝೀ ನಂಬರ್ 1 ಆಗಿದೆ. ಝೀ ಪವರ್ ಕೂಡ ಒಂದು ದಿನ ನಂಬರ್ 1 ಆಗುವಂಥ ಎಲ್ಲ ಸಾಧ್ಯತೆಗಳು, ಆ್ಯಂಡ್ ದಟ್ ಇಸ್ ಬಿಕಾಸ್ ಆಫ್ ದ ಹೋಲ್ ಟೀಮ್, ನಿಮ್ಗಳಿಂದ ಸರ್. ಸೊ ಹಾಗಾಗಿ ನಾವಷ್ಟು ಎನರ್ಜೆಟಿಕ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಮ್ಮ ಶಿವೆ ಸ್ಟುಡಿಯೋಸ್ ನನ್ನ ಮೇಲಾಗಲಿ ಪ್ರಮೋದ್ ಮೇಲಾಗಲಿ ನಂಬಿಕೆ ಇಟ್ಟು ಮತ್ತೊಂದು ಪ್ರೊಡಕ್ಷನನ್ನು ನಮ್ಮ ಮಡ್ಲಿಗೆ ಹಾಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿ ಆರ್ ವೆರಿ ಪ್ರೌಡ್. ನಮ್ಮ ಹತ್ರ ಮತ್ತೊಮ್ಮೆ ಅಣ್ಣಯ್ಯದ ಬಗ್ಗೆ ಎಲ್ಲರೂ ಹೇಳ್ತಿರ್ತಾರೆ, ಒಳ್ಳೆ ಕಾಸ್ಟಿಂಗ್, ಒಳ್ಳೆ ನಟರು, ತುಂಬ ಜನ ಥಿಯೇಟರ್ ಆರ್ಟಿಸ್ಟ್ ಇದ್ದಾರೆ. ಆಮೇಲೆ ಸಂಬಂಧಗಳ ಬಗ್ಗೆ ತುಂಬ ಅಂದರೆ ಸಾಕಷ್ಟು ಎಳೆಗಳನ್ನು ಇಟ್ಕೊಂಡು ಕತೆ ಮಾಡ್ತೀರಾ. ಆ್ಯಸ್ ಯು ಸೆಡ್, ಕಂಟೆಂಟ್ ಇಸ್ ಕಿಂಗ್ ಆಲ್ ದ ಟೈಮ್. ಸೊ ಆ ಥರದ ವಿಚಾರಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದೀರಾ. ನಟರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಈ ಸಲ ಕೂಡ ವಿ ಹ್ಯಾವ್ ವರ್ಕ್ಡ್ ಇನ್ ದ ಸೇಮ್ ವೇ. ಸಾಕಷ್ಟು ಜನ ಒಳ್ಳೊಳ್ಳೆ ನಟರು, ಅದು ರಾಣವಾಗಿರಬಹುದು ಅಥವಾ ಸ್ನೇಹ ಆಗಿರಬಹುದು, ಅದ್ಭುತ ನಟರನ್ನ ತಂದಿದ್ದೀವಿ. ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆಂದ ಆಗಿದೆ. ಸುದೀಪ್ ಸರ್ ಹೇಳಿದಾಗೆ ನಮ್ಮ ಕತೆ ಕೂಡ ಮತ್ತೊಮ್ಮೆ ಅದು ಎಗೇನ್ ಇನ್ ಬಿಟ್ವೀನ್ ದ ಸಿಸ್ಟರ್ಸ್ ಆಗಿರಬಹುದು, 4 ಜನ ಅಕ್ಕ ತಂಗಿದಿರ ಮಧ್ಯದಲ್ಲಾಗಿರಬಹುದು, ಅಥವಾ ಗಂಡ ಹೆಂಡತಿಯ ಮಧ್ಯದಲ್ಲಿ ಒಂದಿಷ್ಟು ವಿಚಾರಗಳು, ಹೇಗೆ ಬದುಕಬೇಕು. ಈಗ ಡಿವೋರ್ಸ್ ವಿಚಾರಗಳು ಸಾಕಷ್ಟು ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ, ಇದು ಹೇಳ್ತಿದ್ರಲ್ಲ, ಆ ಥರ ಸೂಕ್ಷ್ಮ ವಿಚಾರಗಳು, ಹೇಗೆ ಬದುಕಬೇಕು ಅನ್ನೋಂಥ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆನೂ ತುಂಬ ವರ್ಕ್ ಮಾಡಿದ್ದೀವಿ ಈ ಕಂಟೆಂಟಲ್ಲಿ. ಸೊ ಆಲ್ ದ ಬೆಸ್ಟ್ ರಾಣವ್ ಆ್ಯಂಡ್ ಸ್ನೇಹ. ಆ್ಯಂಡ್ ನಮ್ಮನ್ನು ಕೂಡ ಪ್ರೀತಿಯಿಂದ ಸಲಹಿದ್ದೀರಾ, ಅಣ್ಣಯ್ಯನನ್ನು ಪ್ರೀತಿಯಿಂದ ಬರ್ಮಾಡ್ಕೊಂಡ್ರಿ, ಅಪ್ಪುಗೆಯನ್ನು ನೀಡಿದ್ದೀರಾ. ಈಗ ಮತ್ತೊಮ್ಮೆ ಶುಭಶ್ಯ ಶೀಘ್ರಂ ಬರ್ತಿದ್ದೀವಿ ಶಿವೆ ಸ್ಟುಡಿಯೋಸಿಂದ, ಪ್ರಮೋದ್ ಶೆಟ್ಟಿ ಪ್ರೊಡಕ್ಷನ್ಸಿಂದ. ಮತ್ತೊಮ್ಮೆ ನಿಮ್ಮ ಪ್ರೀತಿಯನ್ನು ಧಾರೆ ಎರೀರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.